ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯ ಪಡುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ಇದ್ದಾರೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರು ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ವಿನಯ್ ನ್ಯಾಯಪತಿ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ಕೆಲವಷ್ಟು ರೋಗ ಬಂದರೆ ಅದು ಆಲ್ಮೋಸ್ಟ್ ಶಾಶ್ವತ ಅಥವಾ ತುಂಬ ವರ್ಷಗಳ ಕಾಲ ಪೇಷಂಟ್ ಅದ್ರ ಜೊತೆ ಡೀಲ್ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಇಂಥದ್ದೇ ಒಂದು ನೇರವಾದ ಪರಿಹಾರ ಅಥವಾ ಇಂಥದ್ದೇ ಟ್ರೀಟ್ಮೆಂಟ್ ಅನ್ನೋದು ಇರೋದಿಲ್ಲ. ಅಂಥದ್ದೇ ಸಾಲಿಗೆ ವೆರಿಕೋಸ್ ವೇನ್ಸ್ ಕೂಡ ಸೇರ್ಕೊಳ್ಳುತ್ತಾ? ಅಂದರೆ ಈ ವೆರಿಕೋಸ್ ವೇನ್ಸ್ ಆಗೋದು ಯಾಕೆ, ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಡಾಕ್ಟರ್. ಸೊ ವ್ಯಾರಿಕೋಸ್ ವೈನ್ಸು ಅನ್ನೋದು ಕಾಲಲ್ಲಿ ಉಬ್ಬಿ ಎದ್ದು ಈ ಥರ ವೈನ್ಸ್ ಕಾಣಿಸ್ತಾ ಇರ್ತವೆ. ಸೊ ಭಾಳ ಜನಕ್ಕೆ ಮಾಹಿತಿ ಇಲ್ಲದೆ ಇರೋದರಿಂದ ಈ ರಕ್ತನಾಳಗಳು ಉಬ್ಬೆದ್ದು ಕಾಣಿಸೋದೇ ವೆರಿಕೋಸ್ ವೈನ್ಸ್ ಅನ್ಕೊತಾರೆ. ಕರೆಕ್ಟೇ, ಒಂದು ಭಾಗದಲ್ಲಿ ಈ 30 to 40% ಜನಕ್ಕೆ ರಕ್ತನಾಳ ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. ಉಳಿದಿದ್ದು 60-70% ಜನಕ್ಕೆ ರಕ್ತನಾಳಗಳು ಉಬ್ಬೆದ್ದು ಕಾಣಿಸೋದು ಬಿಟ್ಟು ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಬರ್ತಾ ಇರ್ತದೆ. ಈ ಥರ ವೆರಿಕೋಸ್ ವೈನ್ಸು ಯಾಕೆ ಬರ್ತವಂದರೆ, ಕೆಟ್ಟು ರಕ್ತ ಕೆಳಗಡೆ ಪಾದದಿಂದ ಮೇಲ್ಗಡೆ ಹೋಗಬೇಕು ಲಂಗ್ಸ್ ಒಳಗೆ ಹೋದ್ಮೇಲೆ ಕೆಟ್ಟು ರಕ್ತ ಬಂದಿರೋದೆಲ್ಲ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಫಿಲ್ಟರ್ ಆಗಿ ಆಕ್ಸಿಜನ್ ಇವಾಗ ಆಕ್ಸಿಜನ್ ಒಳಗೆ ತೊಗೊಂಡೋಗಿದ್ಮೇಲೆ ಕೆಟ್ಟು ರಕ್ತ ಬಂದಿರೋದೆಲ್ಲ ಫಿಲ್ಟರ್ ಆಗಿಬಿಟ್ಟು ಒಳ್ಳೆ ರಕ್ತ ಆಗುತ್ತೆ. ಇದು ಈ ಥರ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಸೊ ಕೆಟ್ಟು ರಕ್ತ ಕೆಳಗಡೆ ಪಾದದಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ ಈ ವೆರಿಕೋಸ್ ವೇನ್ಸ್ ಇದ್ದವರಿಗೆ. ವಾಪಸ್ ಅಂದರೆ ಒಳಗಿರೋ ಒಂದು ವ್ಯಾಲ್ವ್ಸ್ ಇರ್ತವೆ, ಆ ವ್ಯಾಲ್ವ್ಸ್ ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ರಕ್ತ ಕೆಳಗಡೆ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದುಬಿಡ್ತವೆ. ಈ ಥರ ವಾಪಸ್ ಬರೋದರಿಂದ ರಕ್ತನಾಳ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಇಲ್ಲಾಂದರೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತವೆ. ಸೊ ಎರಡು ಸ್ಪೆಕ್ಟ್ರಮಲ್ಲಿ, ಒಂದು ಸ್ಪೆಕ್ಟ್ರಮಲ್ಲಿ ರಕ್ತನಾಳ ಉಬ್ಬೆದ್ದು ಕಾಣಿಸ್ತಾ ಇರ್ತವೆ, ಇನ್ನೊಂದು ಸ್ಪೆಕ್ಟ್ರಮಲ್ಲಿ ರಕ್ತನಾಳ ಉಬ್ಬೆದ್ದು ಕಾಣಿಸಲ್ಲ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತವೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಈಗ ರಕ್ತ ವೇನ್ಸಿಂದ ಕೆಳಗಡೆಯಿಂದ ಹೃದಯಕ್ಕೆ ಹರಿಬೇಕಾದ್ರೆ ಅಲ್ಲಿ ಏನಾದರೂ ಇದಾದರೆ ಸ್ಟಾಪ್ ಆಗುತ್ತೆ, ರಕ್ತ ಉಬ್ಬುವಿಕೆ ಆಗುತ್ತೆ ಅಂತ. ಅಂದರೆ ಇದನ್ನು ತಡೆಯೋದು ಹೇಗೆ ಡಾಕ್ಟರ್? ಅದು ಮನುಷ್ಯನ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ? ಅಂದರೆ ವ್ಯಾಯಾಮ ಮಾಡಬೇಕಾ ಅಥವಾ ಯಾವ ರೀತಿಯಾಗಿ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ? ಸೊ ಫಸ್ಟ್ ಥಿಂಗ್ ಏನಂದರೆ, ಈ ಕಾರಣ ಯಾವ ಕಾರಣದಿಂದ ಬರ್ತದೆ ಇವು ಅಂತ ಅನ್ಕೋಬೇಕು. ಫಸ್ಟ್ ಥಿಂಗ್ ಏನಂದರೆ, ಈ ಒಂದು ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಹಾರ್ಟ್ ಥರ ಪಂಪಿಂಗ್ ಮೆಕ್ಯಾನಿಸಮ್ ಇಲ್ಲ. ಸೊ ಇದು ನಾವು ವಾಕ್ ಮಾಡಿದ್ರೇ ಈ ಕಾಫ್ ಮಸಲ್ಸ್, ಮೀನಕಂಡ ಕಂಪ್ರೆಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೈಮಲ್ಲೇ ಕೆಳಗಡೆಯಿಂದ ರಕ್ತ ಮೇಲ್ಗಡೆ ಹೋಗ್ತಾ ಇರ್ತದೆ. ಈ ಕವಾಟುಗಳು ಇಂದ ಮೇಲ್ಗಡೆ ಈ ಥರ ಮೇಲಕ್ಕೆ ಹೋಗ್ತಾ ಇರ್ತದೆ. ಈ ಕವಾಟುಗಳು ಕೆಟ್ಟೋದ್ರೆ ಈ ಥರ ವೆರಿಕೋಸ್ ವೇನ್ಸ್, ವೀನಸ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ, ಆ ಥರ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಇದೆ. ಫಸ್ಟ್ ಥಿಂಗ್. ಈ ಸೆಕೆಂಡ್ ಥಿಂಗ್ ಏನಂದರೆ, ನೀವು ಹೇಳಿದ ಕ್ವಶನ್ಗೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಯಾರಿಗೆ ಬರ್ತದೆ ಇದು ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಇದು ದ ಜೆನೆಟಿಕಲ್ ಪ್ರಿಡಾಮಿನೆನ್ಸ್ ಅಂದರೆ ಅನುವಂಶವಾಗಿ ಭಾಳ ಜನಕ್ಕೆ ಬರ್ತಾ ಇದೆ. 60 to 70% ಅನುವಂಶವಾಗಿರ್ತದೆ. ಅಂದರೆ ಕವಾಟಗಳು ಸರಿಯಾಗಿ ಇರಲ್ಲ ಅಂಥವ್ರಿಗೆ. ಸೊ ಅದ್ರ ಜೊತೆಗೆ ತೂಕ ಜಾಸ್ತಿ ಇರೋರಿಗೆ, ಇದು ಇಲ್ಲಾಂದರೆ ಆಫ್ಟರ್ ಪ್ರೆಗ್ನೆನ್ಸಿ, ಒಂದೆರಡು ಪ್ರೆಗ್ನೆನ್ಸಿ ಇವಾಗ ಹೆಂಗಸರಲ್ಲಿ ಆದಮೇಲೆ ಈ ಥರ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ವೆಯ್ಟ್ ಜಾಸ್ತಿ ಇದ್ದರೆ ಕೆಳಗಡೆಯಿಂದ ರಕ್ತ ಮೇಲ್ಗಡೆ ಹೋಗೋದು, ಆ್ಯಂಟಿಗ್ರೇಡ್ ಫ್ಲೋ ಅಲ್ಲಿ ಈ ಥರ ಬರೋದು. ಅಂದರೆ ಕೆಳಗಡೆಯಿಂದ ರಕ್ತ ಮೇಲ್ಗಡೆ ರಕ್ತ ಹೋಗೋ ದಾರಿಯಲ್ಲಿ ಈ ಒಂದು ಹೊಟ್ಟೆ ಭಾಗದಲ್ಲಿ
ಆ ಪ್ರೆಷರ್ ಇರೋದ್ರಿಂದ ವೆರಿಕೋಸ್ ವೇನ್ಸ್ ಬರೋದು, ಇಲ್ಲಾಂದ್ರೆ ವ್ಯಾಲ್ವ್ಸ್ ಕೆಟ್ಟು ಹೋಗೋದು ಜಾಸ್ತಿ ಇರ್ತವೆ. ಸೊ ಇಂಥವರಲ್ಲೂ ಕಾಣಿಸ್ತಾ ಇರ್ತವೆ ಈ ಥರ. ಡಾಕ್ಟರ್, ಇನ್ನು ಈಗ ಸಾಮಾನ್ಯವಾಗಿ ಫಂಗಲ್ ಇನ್ಫ್ಯೂಸ್ಡ್ ಇನ್ಫೆಕ್ಷನ್, ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ, ಈ ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂಥದ್ದು, ಅದು ಕೂಡ ನೋಡೋದಕ್ಕೆ ಈ ವೆರಿಕೋಸ್ ವೇನ್ಸ್ ಸಿಮಿಲರ್ ಆಗಿ ಕಾಣಿಸುತ್ತೆ. ಅಂದರೆ ತುಂಬ ಸಲ ಪೇಷಂಟ್ಗೆ ಅದು ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಮೆಡಿಕಲಿ ಅದನ್ನು ಡಯಾಗ್ನೋಸ್ ಮಾಡೋದು ಹೇಗೆ ಡಾಕ್ಟರ್? ಸೊ ಫಸ್ಟ್ ಥಿಂಗ್ ಏನಂದರೆ, ಈ ಒಂದು ಕಾಯಿಲೆಗಳು, ಈ ವೆರಿಕೋಸ್ ವೇನ್ಸ್ ಬಂದಿರೋರಲ್ಲಿ ಚರ್ಮದ ಬಣ್ಣ ಕಪ್ಪಗಾಗಿರ್ತದೆ. ಫಸ್ಟ್ ಥಿಂಗ್, ಈ ಕಪ್ಪಗಾಗಿ ಎಲ್ಲಿ ಆಗುತ್ತೆ ಅಂದರೆ ಮಂಡಿ ಕೆಳಗಡೆ, ಅಂದರೆ ಈ ಭಾಗದಲ್ಲಿ ಈ ಆ್ಯಂಕಲ್ ಮೇಲ್ಗಡೆ ಕಪ್ಪಗಾಗ್ತಾ ಇರ್ತದೆ. ಯಾಕಂದರೆ ಕೆಟ್ಟು ರಕ್ತ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರೋದು ಕಾರಣಕ್ಕೆ ಕಾಲಲ್ಲಿ ಊತ ಬಂದುಬಿಟ್ಟು ಆ ಊತದಿಂದ ಹೊರಗಡೆ ಬಂದು ಆ ಕೆಟ್ಟು ರಕ್ತ ಚರ್ಮನ ಕಪ್ಪಗೆ ಮಾಡ್ತಾ ಇರ್ತದೆ. ಜೊತೆಗೆ ಹಂಗೆ ಬಿಟ್ಬಿಟ್ರೆ ಕಾಂಪ್ಲಿಕೇಟ್ ಆಗಿ ಒಂದು ಗಾಯ ಆಗುತ್ತೆ. ಇದೆಲ್ಲ ಬೇಕು ಅಂದರೆ, ಇದೆಲ್ಲ ಸರಿಯಾಗಿ ಇದೆಯೋ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ. ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅಂದರೆ ಅದು ಸ್ಟ್ಯಾಂಡಿಂಗಲ್ಲೇ ಮಾಡಬೇಕು. ಸ್ಕ್ಯಾನಿಂಗ್ ಮಾಡಿದ ಮೇಲೆ ರಕ್ತನಾಳ ಎಷ್ಟು ಉಬ್ಬಿದೆ, ಯಾವ ಕಾರಣದಿಂದ ಉಬ್ಬಿದೆ ಇಲ್ಲೋ, ಇದು ರಿಂಗ್ ವರ್ಮ್ ಇನ್ಫೆಕ್ಷನ್ ಇಲ್ಲಾಂದರೆ ವೆರಿಕೋಸ್ ವೇನ್ಸ್ ಬಂದಿರೋದಂತ ಗೊತ್ತಾಗ್ಬಿಡ್ತದೆ. ಸೊ ಈ ಥರ ನಾವು ವ್ಯತ್ಯಾಸ ಮಾಡ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಏನಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ. ಡಾಕ್ಟರ್, ಇನ್ನು ಮೆಗಾವಿನ್ ಆಸ್ಪತ್ರೆಯಲ್ಲಿ ವೆರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ ಮತ್ತು ಯಾವೆಲ್ಲ ಆಪ್ಷನ್ಸ್ ಇದೆ ಮಾಡ್ಕೊಳ್ಳೋದಕ್ಕೆ? ಸೊ ವ್ಯಾರಿಕೋಸ್ ವೈನ್ಸ್ಗೆ ಮುಂಚೆ ಆದರೆ ಕಟ್ ಮಾಡಿ ತೆಗಿತಾ ಇದ್ರು, ಅಂದರೆ ಕಟ್ ಮಾಡಿ ಹೊಲಿಗೆ ಹಾಕಿ ಬೆನ್ನಲ್ಲಿ ಅನೆಸ್ಥೀಸಿಯಾ ಕೊಟ್ಟು ಈ ಥರ ಮಾಡ್ತಿದ್ರು. ಅದು 1 hour 2 hours ಪ್ರೊಸೀಜರ್ ಇರ್ತಾಯಿತ್ತು. ಇದರಿಂದ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಿತ್ತು. ಅಂದರೆ ಇನ್ಫೆಕ್ಷನ್ಸ್ ಆಗೋದು, ಇಲ್ಲಾಂದರೆ ಆಸ್ಪತ್ರೆಯಲ್ಲಿ ಇರೋದೇ ಒಂದು 2-3 ದಿವಸ ಇದ್ದು ಮನೆಗೆ ಒಂದು 5-6 days ರೆಸ್ಟ್ ತೊಗೊತಾ ಇದ್ದರು ಮುಂಚೆ. ಸೊ ಇವಾಗೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಆಗಿಬಿಟ್ಟಿದೆ. ಈ ಪ್ರಾಬ್ಲಮ್ ತುಂಬ ಜನಕ್ಕೆ, ಈ ಥರ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಇದೆ. ಭಾಳ ಜನ ನೆಗ್ಲೆಕ್ಟ್ ಮಾಡಿ ಮಾಹಿತಿ ಇಲ್ಲದೇ ಇರೋದ್ರಿಂದ ಆಯಿಂಟ್ಮೆಂಟ್ಸು, ಸ್ಟಾಕಿಂಗ್ಸು ಈ ಥರ ಹಾಕ್ಕೊತಾ ಇರ್ತಾರೆ. ತುಂಬ ಲೇಟಾಗಿ ಬಂದ್ರೂ, ಈ ಕಪ್ಪಗಾದ್ರೂ, ತುಂಬ ಸ್ವೆಲ್ಲಿಂಗ್ ಇದ್ರೂ ಈ ಥರ ಸ್ಟಾಕಿಂಗ್ಸ್ ಹಾಕ್ಕೊಂಡು ಗೊತ್ತಿಲ್ಲದಂಗೆ ಮಾಹಿತಿ ಇಲ್ಲದೇ ಇರೋದ್ರಿಂದ ತುಂಬ ಜನ ಸಫರ್ ಆಗ್ತಾಯಿದ್ದಾರೆ. ಇದರಿಂದ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈ ಒಂದು ಕಾಯಿಲೆನ ಬೇಗನೆ ಈ ಥರ ಡಯಾಗ್ನೋಸ್ ಮಾಡಿ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡೋದು ಆಪ್ಷನ್ಸ್ ಕೊಡ್ತಿದ್ದೀವಿ. ಈ ವ್ಯಾರಿಕೋಸ್ ವೇನ್ಸ್ಗೆ ನಮ್ಮ ಆಸ್ಪತ್ರೆ ಎಲ್ಲರೂ ಒಂದು ಫ್ರೀ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ತೀವಿ ಬಂದಿರೋದು ಎಲ್ಲರಿಗೂ. ಅದಾದಮೇಲೆ ವ್ಯಾರಿಕೋಸ್ ವೇನ್ಸ್ಗೆ ಲೇಸರ್ ಟ್ರೀಟ್ಮೆಂಟ್ಸು, ಇಲ್ಲ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ಗ್ಲೂಯಿಂದ ಬಂದಿರೋ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿಕೊಡ್ತಿರ್ತೀವಿ ನಮ್ಮ ಆಸ್ಪತ್ರೆಗಳಲ್ಲಿ. ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ, ಅಂದರೆ ಇನ್ನು ಚಿಕ್ಕ ಮಟ್ಟದಲ್ಲಿದ್ದಾಗ ಮನೆ ಮದ್ದು ವರ್ಕ್ ಆಗುತ್ತಾ? ಅದಕ್ಕೆ ಯಾವ ರೀತಿಯಾಗಿ, ಅಂದರೆ ಎಕ್ಸ್ಟರ್ನಲ್ಲಿ ನೀವು ಹೇಳಿದ್ರಿ ಆಯಿಂಟ್ಮೆಂಟ್ಸ್ ಆ ರೀತಿ ಅಪ್ಲೈ ಮಾಡಿಕೊಂಡು ಇನಿಷಿಯಲ್ ಸ್ಟೇಜಲ್ಲೇ ಅದು ಹೊರಟೋಗೋ ಚಾನ್ಸಸ್ ಇರುತ್ತಾ, ಹೇಗೆ ಡಾಕ್ಟರ್? ಸೊ ವ್ಯಾರಿಕೋಸ್ ವೇನ್ಸ್ಗೆ ಭಾಳ ಜನ ಕೇಳ್ತಾ ಇರ್ತಾರೆ, ಇವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದಾಗ ಸೆಕೆಂಡ್ ಸ್ಟೇಜ್ 3rd ಸ್ಟೇಜ್ ಹೋಗಲ್ಲ ಡಾಕ್ಟ್ರೆ, ಅದಕ್ಕೆ ಏನು ಮಾಡಬೇಕು, ಎಕ್ಸಸೈಸ್ ಏನು ಮಾಡಬೇಕಾ ಅಂತ ಹೇಳ್ತಾರೆ. ಸೊ ಫಸ್ಟ್ ಥಿಂಗ್ ಏನಂದರೆ, ತೂಕ ಜಾಸ್ತಿ ಇದೆ, ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ತೂಕನಿಂದ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಜೊತೆಗೆ ಅನುವಂಶವಾಗಿದ್ದರೆ ಅದು 60-70% ಜನಕ್ಕೆ ಅನುವಂಶ ಅಂತ ಹೇಳ್ಕೊಂಡಿದ್ದೀವಲ್ಲ, ಅಂಥವ್ರಿಗೇನು ಬೇಗ ಬರೋಲ್ಲ. ಈ ಥರ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು, ಇಲ್ಲಾಂದರೆ ತೂಕ ಜಾಸ್ತಿ ಇದ್ದರೆ ತೂಕ ಕಡಿಮೆ ಮಾಡಿಕೊಂಡ್ರೆ, ಈ ಥರ ಎಕ್ಸಸೈಸ್ ಎಲ್ಲ ಮಾಡಿಕೊಂಡ್ರೆ ಬರೋ ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ವೆರಿಕೋಸ್ ವೇನ್ಸ್ ಅನ್ನೋದು ಮುಂದಕ್ಕೆ ಹೋಗೋ ಡಿಸೀಸ್. ನಮ್ಮ ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ದರೆ ಈ ಒಂದು ವೆರಿಕೋಸ್ ವೇನ್ಸ್ ಸ್ಟೇಜಸ್ಸು ಮುಂದಕ್ಕೆ ಹೋಗ್ತಾ ಇರ್ತದೆ. ಒಂದು ವಯಸ್ಸಲ್ಲಿ ಇದ್ದಾಗ ಎರ್ಲಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಬಂದ ತಕ್ಷಣ ಕಾಲಲ್ಲಿ ಊತ, ನೆಕ್ಸ್ಟ್ ಸ್ಟೇಜಲ್ಲಿ ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗೋದು, ಆ ನೆಕ್ಸ್ಟ್ ಸ್ಟೇಜಲ್ಲಿ ಹುಣ್ಣು ಗಾಯಗಳಾಗುತ್ತೆ. ಸೊ ವ್ಯಾರಿಕೋಸ್ ವೇನ್ಸ್ ಅನ್ನೋ ಡಿಸೀಸು ಇಟ್ಸ್ ಪ್ರೋಗ್ರೆಸಿವ್ ಡಿಸೀಸ್. ಒಂದು ಸ್ಟೇಜಲ್ಲಿ ಇನ್ನೊಂದು ಸ್ಟೇಜ್ ಹೋಗ್ತಾನೆ ಇರ್ತದೆ. ಬಟ್ ಏನಂದರೆ ನಮ್ಮಿಂದ ಎಕ್ಸಸೈಸಸ್ ಎಲ್ಲ ಮಾಡಿಕೊಂಡು ತೂಕ ಕಡಿಮೆ ಮಾಡಿಕೊಂಡು ಫಿಟ್ಟಾಗಿದ್ದರೆ ಬರೋ ಚಾನ್ಸಸ್ ಕಡಿಮೆ ಇರ್ತವೆ. ಡಾಕ್ಟರ್, ಇನ್ನು ಜೆನೆಟಿಕ್ ಆಗಿ ಬಂದಿದ್ರೆ ವೆರಿಕೋಸ್ ವೇನ್ಸು ಯಾವ ವಯಸ್ಸಿನವ್ರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದು, ಮತ್ತು ಏಜಿಂದ ಟ್ರೀಟ್ಮೆಂಟ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ಸೊ ಜೆನೆಟಿಕಲಿ ಇದ್ದಾಗ ಅಂದರೆ ನಮ್ಮದು ದಿ ಯಂಗೆಸ್ಟ್ ಪೇಷಂಟು ಮೊನ್ನೆ ಮಾಡಿದಾಗ 15 years ಪೇಷಂಟ್ಗೆ. ಸೊ ಅದೊಂದು ಓಲ್ಡೆಸ್ಟ್ ಪೇಷಂಟ್ 93 years. ಸೊ ಯೂಶಲಿ ಕಾಮನ್ ಆಗಿ ಬರೋ ಏಜಸ್ಸಲ್ಲಿ ನೋಡಿದರೆ 35, 40 to 60-65 yearsಲ್ಲಿ ಭಾಳ ಜನಕ್ಕೆ ಈ ಕಾಮನ್ ಆಗಿ ಈ ವೆರಿಕೋಸ್ ವೇನ್ಸ್ ಲಕ್ಷಣಗಳು, ಕಾಂಪ್ಲಿಕೇಶನ್ಸ್ ನೋಡ್ತಾ ಇರ್ತೀವಿ. ಸೊ ವಯಸ್ಸು ಅನ್ನೋದೇನಿಲ್ಲ ಇಲ್ಲಿ, ಯಾವ ವಯಸ್ಸಲ್ಲೂ ಬರ್ಬೋದು ವೆರಿಕೋಸ್ ವೇನ್ಸ್ ಅನ್ನೋದು, ಈ ಕಾಂಪ್ಲಿಕೇಶನ್ಸ್ ಎಲ್ಲ. ಸೊ ಜಾಸ್ತಿ ವಯಸ್ಸಲ್ಲಿ ಬರ್ತದೆ ಅಂತ ಅಂದ್ಕೊಳ್ಳೋದು ಕರೆಕ್ಟ್ ಅಲ್ಲ. ಯಾಕಂದರೆ ತುಂಬ ಯಂಗ್ಸ್ಟರ್ಸಲ್ಲೂ ಭಾಳ ಜನಕ್ಕೆ ನೋಡಿ ಆಪ್ರೇಷನ್ಸು ಮಾಡಿದ್ದೀನಿ ನಾನು. ಡಾಕ್ಟರ್,
ಆಪರೇಷನ್ಸ್ ಅಂತ ಹೇಳಿದ್ರಿ, ಲೇಸರ್ ಟ್ರೀಟ್ಮೆಂಟ್ ಇಷ್ಟೆಲ್ಲ ಇದೆ ಅಂತ ಹೇಳಿದ್ರಿ, ಎಲ್ರಿಗೂ ಅದರ ಅವಶ್ಯಕತೆ ಇರುತ್ತಾ? ಯಾವ ಸ್ಟೇಜಲ್ಲಿ ಅದು ಪ್ರಮುಖ ಆಗುತ್ತೆ? ಮತ್ತು ಟ್ಯಾಬ್ಲೆಟ್ಸಿಂದ ಕೂಡ ಇದು ಕಡಿಮೆ ಆಗೋ ಚಾನ್ಸಸ್ ಇರುತ್ತಾ? ಹೇಗೆ ಡಾಕ್ಟರ್? ಸೊ ವ್ಯಾರಿಕೋಸ್ ವೈನ್ಸ್ಗೆ ಟ್ಯಾಬ್ಲೆಟ್ಸ್ ಮುಖಾಂತರ ವ್ಯಾರಿಕೋಸ್ ವೈನ್ಸ್ ಕಡಿಮೆ ಮಾಡೋದು ಯಾವುದು ಬಂದಿಲ್ಲ. ಸೊ ಯಾರನ್ನು ಕೊಟ್ಟರೆ ಟ್ಯಾಬ್ಲೆಟ್ಸು ಅದು ನೋವು ಕಡಿಮೆ ಆಗುತ್ತೆ ಅಷ್ಟೇ. ಸೊ ಟ್ಯಾಬ್ಲೆಟ್ಸು ಯಾರನ್ನು ಕೊಟ್ಟರೆ ಡಾಕ್ಟ್ರು ಚೆನ್ನಾಗಿದೆ ಡಾಕ್ಟ್ರೇ, ನೋವೆಲ್ಲ ಕಡಿಮೆ ಆಗಿದೆ ಅಂತಾರೆ, ಬಟ್ ಕಾಯಿಲೆ ಹೋಗಲ್ಲ, ಕಾಯಿಲೆ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಸೊ ಅದೊಂದು. ಸೆಕೆಂಡ್ ಥಿಂಗ್ ಏನಂದರೆ ನೀವು ಹೇಳಿದ್ದಕ್ಕೆ, ಸೊ ವ್ಯಾರಿಕೋಸ್ ವೈನ್ಸ್ಗೆ ಯಾವ ಕಾರಣದಿಂದ ಬರ್ತಿದೆ ಅಂತ ಅಂದ್ಕೊಂಡಿದ್ದೀರಲ್ವ, ಒಂದು ಅನುವಂಶ, ಒಂದು ಸ್ಟ್ಯಾಂಡಿಂಗ್ ಜಾಬ್ಸಲ್ಲಿ ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಜಾಬ್ಸಲ್ಲಿ ಮಾಡೋರಲ್ಲಿ, ಜೊತೆಗೆ ಜೆನೆಟಿಕಲ್ ಪ್ರಿಡಾಮಿನೆನ್ಸ್ ಇದ್ದರೆ ಬೇಗನೆ ಬರೋ ಚಾನ್ಸಸ್ ಇರ್ತವೆ. ಓಕೆ ಡಾಕ್ಟರ್, ಇನ್ನು ಪೇಷಂಟ್ ಟು ಪೇಷಂಟು ಟ್ರೀಟ್ಮೆಂಟ್ ಡಿಫರ್ ಆಗುತ್ತಾ? ಅಂದರೆ ಕೆಲವೊಬ್ಬರಿಗೆ ಜಾಸ್ತಿ ಆಗಿದ್ರೆ ಅಥವಾ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಟ್ರೀಟ್ಮೆಂಟ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮತ್ತು ಯಾವೆಲ್ಲ ಚಾಲೆಂಜಸ್ ಬರುತ್ತೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ? ನೀವು ಹೇಳ್ದಂಗೆ ಸರ್ಜರಿ ಅಥವಾ ಮಾಡಿಸ್ಕೊಳ್ಳೋದಕ್ಕೆ ಪೇಷಂಟ್ ಕೆಲವರು ಭಯ ಪಡೋದಾದರೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಬರ್ಬೋದು, ಅದನ್ನು ಯಾವ ರೀತಿ ಡೀಲ್ ಮಾಡ್ತೀರಾ? ಸೊ ಭಾಳ ಜನ ನನ್ನ ಹತ್ರ ಬರೋರೆಲ್ಲರೂ ಎರ್ಲಿ ಸ್ಟೇಜಸ್ಸಲ್ಲಿ ಯಾರೂ ಬರೋಲ್ಲ. ಭಾಳ ಜನಕ್ಕೆ ಉಬ್ಬೆದ್ದು ಕಾಣಿಸ್ತಾ ಇರ್ತವೆ, ಭಾಳ ಜನ ಸಹಜವಾಗಿ ಭಾಳ ಜನಕ್ಕೆ ಇರ್ತವೆ ಆ ಥರ ಉಬ್ಬೆದ್ದು ಕಾಣಿಸೋ ವೈನ್ಸು, ಅದರಿಂದ ತೊಂದರೆ ಏನಿರಲ್ಲ. ಬಟ್ ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ದರೆ ಇದು ನೋವುಗಳು, ಸೆಳೆತ, ಕಾಲು ಭಾರ, ಹುಣ್ಣು, ಗಾಯಗಳಾಗೋದು, ನವೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಅಂದರೆ ಸ್ವಲ್ಪ ಜನಕ್ಕೆ ಈ ಒಂದು ಎರ್ಲಿ ಸ್ಟೇಜಸ್ಸಲ್ಲಿ ಉಬ್ಬೆದ್ದು ಕಾಣಿಸ್ತಾ ಇರ್ತದೆ, ಇಲ್ಲಾಂದರೆ ಏನು ಕಾಣಿಸಲ್ಲ, ಹಂಗೆ ನೋವು ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಜನಕ್ಕೆ ಶುಗರ್ ಇವಾಗ ಶುಗರ್ ಇದ್ದರೆ ಆ ಶುಗರಿಂದ ಬಂದಿರೋದು ಅಂತ ನೋವು ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಕಾಲಲ್ಲಿ ಊತ ಅಂದರೆ ಸೆಲ್ಯುಲೈಟಿಸ್, ಇನ್ಫೆಕ್ಷನ್ಸ್ ಆಗೋದು ಕಾಲಲ್ಲಿ, ಚರ್ಮದ ಬಣ್ಣ ಕಪ್ಪಗಾಗೋದು, ಹುಣ್ಣುಗಳಾಗೋದು, ರಕ್ತ ಹೆಪ್ಪುಗಟ್ಟೋದು, ರಕ್ತಸ್ರಾವ, ಇನ್ಫೆಕ್ಷನ್ಸ್, ಇವೆಲ್ಲ ಕಾಮನ್ ಆಗಿ ಕಾಂಪ್ಲಿಕೇಟೆಡ್ ಆಗಿ ಬರ್ತಾ ಇರ್ತಾರೆ. ಎರ್ಲಿ ಸ್ಟೇಜಸಲ್ಲಿ ಬರೋಲ್ಲ ಯಾರು, ಯಾಕಂದರೆ ನೋವು ಸೆಳೆತ ಇರಲ್ಲ ಅವ್ರಿಗೂ. ಚರ್ಮದ ಬಣ್ಣ ಕಪ್ಪಗಾಗಿ ಹುಣ್ಣುಗಳಾಗಿ ಆ ಏರಿಯಾದಲ್ಲಿ ಇರೋರೇ ಜಾಸ್ತಿ ಜನ ಪೇಷಂಟ್ ಥರ ಬರ್ತಾರೆ. ಯಾಕಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಟ್ಟು ಬೇರೆ ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಡು ಕಾಲು ಮೇಲ್ಗಡೆ ಇಟ್ಟು ಸ್ಟಾಕಿಂಗ್ಸ್ ಹಾಕ್ಕೊಂಡು ತುಂಬ ನೆಗ್ಲೆಕ್ಟ್ ಮಾಡಿ ಬರ್ತಾ ಇರ್ತಾರೆ ಭಾಳ ಜನ. ಡಾಕ್ಟರ್, ಇನ್ನು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಅನಸೂಯ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನಸೂಯ ಅವರೇ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೌದಾ ಮೇಡಮ್ ನಮಸ್ಕಾರ, ಹೇಳಿ ಅನಸೂಯ. ನಮಸ್ಕಾರ. ಇದು ನಂದು ಪಾದಗಳು ಮರಗಟ್ಟಿದಂಗೆ ಆಗುತ್ತೆ, ಕಾಲಿನ ಪದಗಳು. ಯಾವ ಕಾಯಿಲೆನೂ ಇಲ್ಲ ನನಗೆ, 63 ಇಯರ್ಸ್, ಏನು ಕಾಯಿಲೆನೂ ಇಲ್ಲ, ಆದರೆ ಏನು ನೋವು ಇಲ್ಲ, ಏನಿಲ್ಲ. ಇದು ಪದ್ಮಾವತಿ ಹಾಸ್ಪಿಟಲ್ಗೆ ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಅವರು ಟ್ಯಾಬ್ಲೆಟ್ಸ್ ಕೊಟ್ಟರು 1 ತಿಂಗಳು. ಆದರೆ ಮೇಲಿಂದ ಸ್ವಲ್ಪ ಬೆಂಡ್ ಆಗೋದು ಕಡಿಮೆ ಆಗಿದೆ, ಪಾದಗಳಲ್ಲಿ ಮರಗಟ್ಟಂಗೆ ಆಗಿದೆ ಸರ್, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪಾದಗಳಲ್ಲಿ ನೋವು ಬಂದರೆ ಪಾದ ಕೆಳಗಡೆಯಲ್ಲಿ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಪಾದದಲ್ಲಿ ನೋವು, ಪಾದದಲ್ಲಿ ಉರಿ, ಪಾದದಲ್ಲಿ ಸ್ವಲ್ಪ ನಮ್ನೆಸ್ ಇದೆ, ಈ ಥರ ಇದ್ದಾಗ ಫಸ್ಟ್ ನೋಡ್ಕೋಬೇಕಾಗಿತ್ತು ಇನಿಷಿಯಲ್ ಬೇಸಿಕ್ ಲೆವೆಲ್ ಅಂದರೆ ವಿಟಮಿನ್ B12, B1, B6 ಎಲ್ಲ ನೋಡ್ಕೋಬೇಕು. ಅದ್ರ ಜೊತೆಗೆ ಶುಗರ್ ಇದೆಯಾ ಇಲ್ಲ ನೋಡ್ಕೋಬೇಕು, ಇಲ್ಲಾಂದರೆ ರಕ್ತನಾಳ ಸಂಚಾರ ಹೆಂಗಿದೆ ಅಂತ ನೋಡ್ಕೋಬೇಕು. ಈ 3 ನೋಡ್ಕೋಬೇಕಾಗತ್ತಮ್ಮ. ಶುಗರಿಂದ ಶುಗರ್ ಟೆಸ್ಟ್ ಮಾಡಿಸ್ಕೋಬೋದು, ಪ್ಲಸ್ ವಿಟಮಿನ್ B1, B2, B6 ಇದು B12 ಈ ಥರ ಅದೆಲ್ಲ ವಿಟಮಿನ್ ನಮ್ಮ ಬ್ಲಡ್ಡಲ್ಲಿ ಕಡಿಮೆ ಇದ್ದರೆ ಅದನ್ನು ಟ್ಯಾಬ್ಲೆಟ್ಸಿಂದ ಮಾಡ್ಕೋಬೇಕಾಗತ್ತೆ. ಶುಗರ್ ಇದ್ದರೆ ಅದನ್ನು ಚೆಕ್ ಮಾಡ್ಕೋಬೇಕು. ಶುಗರಿಂದ ಭಾಳ ಜನಕ್ಕೆ ಪಾದದ ಕೆಳಗಡೆ ಫೈರ್ ನಂತರ ನೋವು ಜಾಸ್ತಿ ಇರ್ತದೆ, ಅಂದರೆ ಭಾಳ ಜನಕ್ಕೆ ಉರಿ ಜಾಸ್ತಿ ಇರ್ತದೆ. ಆ ಉರಿ ಇರೋದು ಕಾರಣ ಒಂದು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಆ ಶುಗರಿಂದ ಬರ್ಬೋದು, ಇಲ್ಲಾಂದರೆ ರಕ್ತನಾಳ ಸಮಸ್ಯೆಯಿಂದ ಬರ್ಬೋದು. ಧನ್ಯವಾದ ಅನಸೂಯ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದಲ್ಲಿ, ಸರ್ಜರಿ ಅಥವಾ ನೀವು ಹೇಳ್ದಂಗೆ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ರಿಕವರ್ ಆಗೋದಕ್ಕೆ ಎಷ್ಟು ದಿನ ತಗೊಳುತ್ತೆ ಮತ್ತು ಆ ಪ್ರೊಸೆಸ್ಸಲ್ಲಿ ಯಾವ ರೀತಿಯಾಗಿ ಕೇರ್ ತೊಗೊಳ್ಬೇಕು ಪೇಷಂಟ್ ಅಂತ ನೀವು ಹೇಳಿ? ವೆರಿಕೋಸ್ ವೇನ್ಸು ಇವತ್ತು ಒಂದು ಸರ್ಜರಿ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು. ಅಂದರೆ ಎರ್ಲಿ ಸ್ಟೇಜಸಲ್ಲಿರೋರಿಗೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಇರೋರಿಗೆ, ಗಾಯ ಆಗೋ ಮುಂಚೆ ಬಂದಿರೋರಿಗೆ ಬೆಳಗ್ಗೆ ಬಂದರೆ ಸಾಯಂಕಾಲ, ಅಂದರೆ ಅದು ಲೇಸರ್ ಪ್ರೊಸೀಜರ್ ಮಾಡೋದು 25 ಮಿನಿಟ್ಸ್ 30 ಮಿನಿಟ್ಸ್, ಕಟ್ ಮಾಡೋದು, ಹೊಲಿಗೆ ಹಾಕೋದು, ಬೆನ್ನಲ್ಲಿ ಅನೆಸ್ಥೀಶಾ ಕೊಡೋದು ಇರಲ್ಲ. ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು. ಇದು ಎರ್ಲಿ ಸ್ಟೇಜಸಲ್ಲಿದ್ದವರಿಗೆ. ಲೇಟ್ ಸ್ಟೇಜ್ ಕಾಂಪ್ಲಿಕೇಟ್ ಆಗಿ ಹುಣ್ಣುಗಳಾಗಿ ಗಾಯಗಳಾಗಿ ಬಂದಿರೋರಿಗೆ ಅವ್ರಿಗೂ ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು. ಬಟ್ ಗಾಯ ಒಣಗೋ ತನಕ, ಅಂದರೆ 1 ವಾರ ಬಿಟ್ಟು ಇನ್ನೊಂದು ವಾರ, ಒಂದೊಂದು ಸರ್ತಿ ಇವಾಗ ನಮ್ಮ ಆಸ್ಪತ್ರೆಗೆ ಬರಬೇಕಾಗತ್ತೆ. ಯಾಕಂದರೆ ಆ ಗಾಯ ಒಣಗೋದು ಇದು ನಂದು
ಜವಾಬ್ದಾರಿನೇ. ಸೊ ಆ ಗಾಯ ಒಣಗಲಿಕ್ಕೆ ವಾರಕ್ಕೊಂದು ಸರ್ತಿ ಬಂದರೆ ಗಾಯ ಒಣಗಿಬಿಡ್ತದೆ. ಸೊ ಬೇಸಿಕಲಿ ವ್ಯಾರಿಕೋಸ್ ವೇನ್ಸ್ ಪ್ರೊಸೀಜರ್ಸ್ ಎಲ್ಲ ಡೇ ಕೇರ್ ಪ್ರೊಸೀಜರ್ಸು, ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು. ಡಾಕ್ಟರ್, ವೆರಿಕೋಸ್ ವೇನ್ಸ್ ಅನ್ನೋದು ರಿಯಕರಿಂಗಾ? ಈಗ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟಾಗಿ ರಿಕವರ್ ಆದಮೇಲೂ ಕೂಡ ಹಲವಾರು ಕಾರಣಗಳಿಂದ ಮತ್ತೆ ಮತ್ತೆ ಅದು ಬರುವಂತಹ ಚಾನ್ಸಸ್ ಇರುತ್ತಾ ಡಾಕ್ಟರ್? ವ್ಯಾರಿಕೋಸ್ ವೈನ್ಸ್ಗೆ ಒಂದು ಸರ್ತಿ ಮಾಡಿದ ಮೇಲೆ ಇನ್ನೊಂದು ಸರ್ತಿ ಲೇಸರ್ ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ, ಸರಿಯಾಗಿ ಮಾಡಿದರೆ. ಬಟ್ ಸ್ವಲ್ಪ ಜನ ಲೇಟ್ ಸ್ಟೇಜಲ್ಲಿ ಬಂದಿರೋರಿಗೆ ಕಾಲೆಲ್ಲ ಗಾಯ ಆಗಿಬಿಟ್ಟು ತುಂಬ ಕಾಲೆಲ್ಲ ಹಾಳಾಗಿಬಿಟ್ಟಿರ್ತದೆ, ಒಳಗೆಲ್ಲ ಮಾಂಸ ಎಲ್ಲ. ಅಂಥವ್ರಿಗೆ ಮತ್ತೆ ಟಿಶ್ಯೂ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅವಾಗವಾಗ ಒಂದು ಸರ್ತಿ 6 ಮಂತ್ಸ್ಗೆ ಒಂದು ಸರ್ತಿ, ಅಂದರೆ 1 ಇಯರ್ಗೆ ಒಂದು ಸರ್ತಿ ಅವಾಗವಾಗ ಡಾಕ್ಟ್ರಿಗೆ ಒಂದು ಸರ್ತಿ ಭೇಟಿ ಆಗಬೇಕಾಗ್ಬೋದು. ಯಾಕಂದರೆ ಒಳಗಿರೋ ವೇನ್ಸ್, ಹೊಸ ವೇನ್ಸ್ ಬರೋದ್ರಿಂದ ಅಲ್ಲಿನೂ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಇರ್ತದೆ. ಯಾವ ಕಾರಣದಿಂದ ಬಂದಿದ್ದಾರೆ, ಫಸ್ಟು ತೂಕ ಜಾಸ್ತಿ ಇರ್ತದೆ, ಸ್ವಲ್ಪ ಜನಕ್ಕೆ ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ. ಅಂಥವರಲ್ಲಿ ಹುಣ್ಣುಗಳಾಗಿ ಗಾಯಗಳಾಗಿ ಬಂದಿರೋರಿಗೆ ವರ್ಷಕ್ಕೆ 1-2 ಸರ್ತಿ ಡಾಕ್ಟ್ರನ್ನ ಭೇಟಿ ಆಗಬೇಕಾಗ್ಬೋದು. ಅವಾಗೇ ಒಂದು ಫೋಮ್ ಸ್ಕ್ಲೆರೋಥೆರಪಿ ಅಂತ ಕೊಟ್ಬಿಟ್ಟು ಕಳಿಸ್ತಾರೆ. ಮತ್ತೆ ಇನ್ನೊಂದು ಸಲ ಲೇಸರ್ ಮಾಡೋದು ಬೇಕಾಗಿಲ್ಲ. ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ರಿ ನಿಮ್ಮ ಹತ್ರ ಬಂದಿರೋ ಸಾಕಷ್ಟು ಪೇಷಂಟ್ಸ್ ಲೇಟರ್ ಸ್ಟೇಜಸ್ಸಲ್ಲೇ ಬಂದಿರುವಂಥದ್ದು ಅಂತ. ಹಾಗಾದರೆ ಪೇಷಂಟು ಯಾವಾಗ ಇದು ಕರೆಕ್ಟ್ ಟೈಮ್, ಅಂದರೆ ಟು ಗೋ ಟು ಡಾಕ್ಟರ್ ಅಂತ ಗೊತ್ತಾಗೋದು ಹೇಗೆ ಪೇಷಂಟ್ಗೆ? ಯಾವ ಟೈಮಲ್ಲಿ ಬಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜಲ್ಲೇ ಅದನ್ನು ಕಡಿಮೆ ಮಾಡಬಹುದು ಅಂತ ಡಾಕ್ಟರ್? ಸೊ ಫಸ್ಟ್ ಏನಂದರೆ ಸಸ್ಪಿಷನ್ ಇರಬೇಕು. ಸಸ್ಪಿಷನ್ ಅಂದರೆ ನೋವು, ಸೆಳೆತ, ಕಾಲ್ಭಾರ ಈ ಥರ ಇದ್ದರೆ ಅವಾಗೊಂದು ಸಸ್ಪಿಷನ್ ಇದ್ದಾಗ ಒಂದು ಚರ್ಮದಲ್ಲಿ ಕಪ್ಪಗಾಗೋದು ಒಂದೊಂದು ಕಡೆ, ಇಲ್ಲಾಂದರೆ ರಕ್ತನಾಳ ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. 1 ವರ್ಷ 2 ವರ್ಷ ಮುಂಚೆ ಈ ಥರ ಇದ್ದಿಲ್ಲ, ಇವಾಗ ಕಾಣಿಸ್ತಾ ಇದೆ ಅಂತ ಆ ಥರ ಸಸ್ಪಿಷನ್ ಇದ್ದಾಗ ಒಂದು ಹತ್ತಿರದಲ್ಲಿರೋ ವ್ಯಾಸ್ಕ್ಯುಲರ್ ಸರ್ಜನ್ನು ಒಂದು ಸಾರಿ ಮೀಟ್ ಮಾಡಿದರೆ ಅವರೊಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ನಿಂತ್ಕೊಂಡೇ ಮಾಡಬೇಕಾಗತ್ತೆ. ನಿಂತ್ಕೊಂಡಿದ್ದಾಗ ಈ ಒಂದು ವೀನಸ್ ಡಿಸ್ಟೆನ್ಷನ್ ಚೆನ್ನಾಗಿ ಕಾಣುತ್ತೆ. ಆ ವೀನಸ್ ಡಿಸ್ಟೆನ್ಷನ್ ಜಾಸ್ತಿ ಇದ್ದರೆ, ವೇನ್ಸ್ ಒಂದು ಡಯಾಮೀಟರ್ಸ್ ಜಾಸ್ತಿ ಇದ್ದರೆ ಅವು ವೆರಿಕೋಸ್ ವೇನ್ಸ್ ಇದೆ ಅಂತ ಕಾರಣ. ಒಂದೊಂದು ಸರ್ತಿ ರಕ್ತ ಹೆಪ್ಪುಗಟ್ಬೋದು. ಇವೆಲ್ಲನೂ ಗೊತ್ತಾಗೋದು ಯಾವ ಕಾರಣದಿಂದ ಬಂದಿದೆ ಅಂತ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಇದ್ದವರಿಗೆ, ಫಸ್ಟ್ ಸ್ಟೇಜಲ್ಲಿ ಇದ್ದವರಿಗೆ ಏನು ಸ್ವಲ್ಪ ಕಾಣಿಸ್ತಾ ಇದೆ ವೇನ್ಸು, ಏನು ನೋವೇನಿಲ್ಲ ಅಂತ ಇದ್ದವರಿಗೆ ಸ್ಟಾಕಿಂಗ್ಸ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಭಾಳ ಜನ ಮಾಹಿತಿ ಇಲ್ಲದೆ ಇರೋದ್ರಿಂದ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಪೂರ್ತಿಯಾಗಿ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 2-3 ವರ್ಷ ಹಾಕ್ಕೊತಾ ಇರ್ತಾರೆ. ಬಂದು ಕೇಳ್ತಾ ಇರ್ತಾರೆ, ಆಮೇಲೆ ಡಾಕ್ಟ್ರೇ ಒಂದು 2-3 ಇಯರ್ಸಿಂದ ಹಾಕ್ಕೊತಿದ್ದೀನಿ, ಇನ್ನೂ ಕಡಿಮೆನೇ ಆಗಿಲ್ಲ ವೆರಿಕೋಸ್ ವೇನ್ಸ್, ಸ್ಟಾಕಿಂಗ್ಸ್ ಹಾಕ್ಕೊತಿದ್ದೀನಿ ಅಂತ. ಸ್ಟಾಕಿಂಗ್ಸ್ ಅನ್ನೋದು ಇಸ್ ಪ್ಯೂರ್ಲಿ ವೆರಿ ಟೆಂಪರರಿ. ಒಂದು 10-15% ನೋವುಗಳು ಕಡಿಮೆ ಆಗುತ್ತೆ. ಬಟ್ ಪೂರ್ತಿಯಾಗಿ ಹೋಗಬೇಕು ಅಂದರೆ ಲೇಸರ್ ಆಪ್ರೇಷನ್ ಮಾಡಲೇಬೇಕು. ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಷ್ಟು ಎಫೆಕ್ಟ್ ಮಾಡುತ್ತೆ? ಸಪೋಸ್ ಅಂದರೆ ಟ್ರೀಟ್ಮೆಂಟ್ ಥ್ರೂ ಟ್ಯಾಬ್ಲೆಟ್ಸ್ ಅಂತೂ ಇರೋದಿಲ್ಲ, ಬೇರೆ ಸರ್ಜರಿ ಥ್ರೂ ಇನ್ಸೈಡಿಂದನೇ ಅದು ಕ್ಯೂರ್ ಆಗಬೇಕು. ಬಟ್ ಎಕ್ಸ್ಟರ್ನಲ್ಲಿ ಅಂದರೆ ತುಂಬ ಬೆವರು ಬಿಡೋದಾಗಲಿ, ಅದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತಾ, ಅಥವಾ ಅದು ಕಂಪ್ಲೀಟ್ಲಿ ಇಂಟರ್ನಲ್ಲಿನೇ ಕ್ಯೂರ್ ಆಗಬೇಕಾ? ಯಾವ ರೀತಿ ಡಾಕ್ಟರ್? ಸೊ ವ್ಯಾರಿಕೋಸ್ ವೇನ್ಸ್ಗೆ ಇಟ್ಸ್ ಎ ಮೆಕ್ಯಾನಿಕಲ್ ಇಶ್ಯೂ. ಅಂದರೆ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಪೈಪ್ಗಳಿಂದ ಲೀಕ್ ಆಗಿ ವಾಪಸ್ ಬರ್ತಾ ಇದೆ. ಆ ಲೀಕ್ ಆಗಿರೋ ಪೈಪ್ಸ್ಗಳನ್ನು ಎಲ್ಲೆಲ್ಲಿ ರಕ್ತ ವಾಪಸ್ ಬರ್ತಾ ಇದೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಒಳಗೆ ತೊಗೊಂಡೋಗಿ ಆಪ್ರೇಷನ್ ಒಳಗೆ ನೋಡಿಕೊಂಡು ಎಲ್ಲ ಕರಗಿಸ್ಬಿಡ್ಬೇಕಷ್ಟೇ. ಇದರಿಂದ ಟ್ಯಾಬ್ಲೆಟ್ಸಿಂದ ಈ ಥರ ಹೋಗಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಇವೆ ಸ್ಟಾಕಿಂಗ್ಸು, ಇಲ್ಲಾಂದರೆ ಸ್ವೆಟ್ಟಿಂಗ್ ಅಂತ ಆ ಥರ, ಅದರಿಂದ ಈ ಮೆಕ್ಯಾನಿಕಲ್ ಇಶ್ಯೂ ಹೋಗಲ್ಲ. ರಕ್ತ ಕೆಳಗಡೆಯಿಂದ ಹೋಗೋದ್ರಲ್ಲಿ ಒಂದು ಪೈಪ್ಸ್ ಥರ ಇರ್ತವೆ ಅವು ವೇನ್ಸ್. ಆ ವೇನ್ಸಿಂದ ಸ್ವಲ್ಪ ಜನಕ್ಕೆ ಲೀಕ್ ಆಗಿ ವಾಪಸ್ ಬರ್ತಾ ಇರ್ತವೆ. ಆ ಲೀಕ್ ಆಗಿರೋ ಜಾಗದಲ್ಲಿ ನೋಡಿಕೊಂಡು ಎಲ್ಲೆಲ್ಲಿ ಲೀಕ್ ಆಗ್ತಾಯಿದೆ ನೋಡಿಕೊಂಡು, ಜಾಸ್ತಿ ಆಗ್ತಾಯಿದ್ರೆ ಒಂದು ಸ್ಮಾಲ್ ಲೇಸರ್ ಆಪ್ರೇಷನು, ಇಲ್ಲಾಂದರೆ ಗ್ಲೂ ಒಂದು ಹೊಸದಾಗಿ ಬಂದಿದ್ದಾಗ ಆ ಥರ ಗ್ಲೂ ಆಪ್ರೇಷನ್ಸ್ ಮಾಡ್ಕೊಂಡು ಕಡಿಮೆ ಮಾಡ್ಕೋಬೇಕಾಗುತ್ತೆ. ವೆರಿಕೋಸ್ ವೇನ್ಸ್ ಸಮಸ್ಯೆ ಇರುವಂಥ ಪೇಷಂಟ್ಗೆ ಲೈಫ್ ಸ್ಟೈಲ್ ಚೇಂಜ್ ಯಾವ ರೀತಿ ಆಗುತ್ತೆ, ಮತ್ತು ಅವರ ಲೈಫ್ ಸ್ಟೈಲ್ ಯಾವ ಇರಬೇಕು? ಡಯಟ್ ವಿಷಯದಲ್ಲಾಗಲಿ ಅಥವಾ ಎಕ್ಸಸೈಸ್, ವ್ಯಾಯಾಮ ಮಾಡೋದ್ರಿಂದ ವೆರಿಕೋಸ್ ವೇನ್ಸ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಡಾಕ್ಟರ್? ಡೆಫಿನೆಟಾಗಿ ಎಕ್ಸಸೈಸ್ ಮಾಡಿದರೆ, ಮೀನಕಂಡ್ಲಿಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ವ್ಯಾರಿಕೋಸ್ ಎರ್ಲಿ ಸ್ಟೇಜಸಲ್ಲಿ ಇದ್ದವರಿಗೆ ಆಪರೇಷನ್ ಮಾಡೋದೇನು ಬೇಕಾಗಿಲ್ಲ. ಅವ್ರಿಗೆ ಎಕ್ಸಸೈಸ್ ಮಾಡಿ ತೂಕ ಕಡಿಮೆ ಮಾಡಿಕೊಡಿ ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡ್ತಾ ಇರಿ, ಒಂದು 6 ಮಂತ್ಸ್ ಆದ ಮತ್ತೆ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಅಂತ ಹೇಳ್ತಾ ಇರ್ತೀವಿ. ಫಾಲೋಅಪ್ ಮಾಡೋದು ಇಂಪಾರ್ಟೆಂಟು. ಈ ವಯಸ್ಸಲ್ಲಿ, ಒಂದು ವಯಸ್ಸಲ್ಲಿ ಇದ್ದಾಗ ಇನ್ನೊಂದು 2 ಇಯರ್ಸ್ 3 ಇಯರ್ಸ್ ಆದಮೇಲೆ ಚೇಂಜ್ ಆಗ್ತಾ ಇರ್ತದೆ. ವೇನ್ಸೂ ವೆರಿಕೋಸ್ ವೇನ್ಸು ಬಂದಿರೋದು ಅದು ಆ್ಯಕ್ಚುಲಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಇದು ಒಂದು ಗಮನ ಕೊಡಬೇಕಾಗತ್ತೆ. ಸೊ ಈ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೊಂಡು ಒಂದು ಬೇಸ್ ಲೈನ್ ಸ್ಟಡಿ, ಎಷ್ಟಿದೆ ಸೈಜಸ್ಸು, ಎಷ್ಟಿದೆ ನೋಡಿಕೊಂಡು 6 ಮಂತ್ಸ್ 1 ಇಯರ್ ಆದಮೇಲೆ ಮತ್ತೆ ಇನ್ನೊಂದು ಸರ್ತಿ ಮಾಡಿಕೊಂಡು ಈ ಥರ ಫಾಲೋಅಪ್ ಮಾಡ್ತಾ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್.
ಡಾಕ್ಟರ್, ನೀವು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಎಕ್ಸಾಕ್ಟ್ ಆಗಿ ಅದು ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಮತ್ತು ಅದಕ್ಕೆ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಏನಾದರೂ ಇರುತ್ತಾ ಅಥವಾ ಎನಿ ಪೇಷಂಟ್ ಕ್ಯಾನ್ ಅಫೋರ್ಡ್ ದಟ್ ಅನ್ನೋ ಥರ ಇರುತ್ತಾ, ಹೇಗಿರೋ? ಸೊ ಬೇಸಿಕಲಿ ಇವಾಗ ವ್ಯಾರಿಕೋಸ್ ವೈನ್ಸ್ ಬಂದಿರೋ ಪೇಷಂಟ್ಸ್ಗೆ ಒಂದು ಆಪರೇಷನ್ ಮಾಡಬೇಕು ಅಂದರೆ ಬೆಳಗ್ಗೆ 8 ಗಂಟೆಗೆ ಅಷ್ಟೊತ್ತಿಗೆ ಏನು ತಿಂಡಿ ತಿನ್ನಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಒಂದು 5 hours ಫಾಸ್ಟಿಂಗ್ ಆದ 1:30 2 o'clockಗೆ ಒಳಗೆ ತೊಗೊಂಡೋಗಿ ಸ್ಕ್ಯಾನಿಂಗ್ ಮಿಷಿನಲ್ಲಿ ಆಪರೇಷನ್ ಥಿಯೇಟರ್ ಒಳಗೆ ಒಂದು ಸ್ಕ್ಯಾನಿಂಗ್ ಮಿಷಿನ್ ತೊಗೊಂಡೋಗಿ ಆ ಸ್ಕ್ಯಾನಿಂಗ್ ಮಿಷಿನ್ ಮುಖಾಂತರ ನೋಡ್ಕೊತ ರಿಯಲ್ ಟೈಮ್ ನ್ಯಾವಿಗೇಷನ್ ಒಂದು ವೈರ್ ಕಳಿಸ್ಬಿಟ್ಟು ಎಲ್ಲೆಲ್ಲಿಂದ ರಕ್ತ ವಾಪಸ್ ಬರ್ತಾ ಇದೆ ನೋಡ್ಕೊತ ಅಲ್ಲಿ ಕರಗಿಸ್ಬಿಡ್ತೀವಿ. ಆಪರೇಷನ್ ಟೈಮಿಂಗು ಒಂದು 25 to 30 minutes ಆಗುತ್ತೆ. ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು. ಮುಖ್ಯವಾಗಿ ಇದರಲ್ಲಿ ಕಟ್ಟಿಂಗು, ಸ್ಟಿಚಿಂಗು, ಬೆನ್ನಲ್ಲಿ ಅನೆಸ್ಥೀಶಿಯಾ ಕೊಡೋದು ಏನಿರಲ್ಲ. ಅದಾದಮೇಲೆ ಒಂದು 2 hours ರೆಸ್ಟ್ ಅಂತ ಹೇಳ್ತೀವಿ. ಅದಾದಮೇಲೆ ಒಂದು 20 minutes ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕು ಅಂತ ಹೇಳ್ತೀವಿ. ಡಾಕ್ಟರ್, ಇನ್ನು ಓವರ್ ಆಲ್ ಆಗಿ ನೀವು ವೆರಿಕೋಸ್ ವೇನ್ಸ್ ಇರುವಂಥ ಪೇಷಂಟ್ಸ್ಗೆ ಏನು ಅಡ್ವೈಸ್ ಮಾಡ್ತೀರಾ ಡಾಕ್ಟರ್? ವ್ಯಾರಿಕೋಸ್ ವೇನ್ಸ್ ಇರೋ ಪೇಷಂಟ್ಸ್ಗೆ ಎರ್ಲಿ ಸ್ಟೇಜಲ್ಲಿ ಯಾರಿಗಾದರೂ ಸಸ್ಪಿಷನ್ ಇದ್ದಾಗ, ನೋವು, ಸೆಳೆತ, ಕಾಲು ಭಾರ ಈ ಥರ ಇದ್ದಾಗ ಒಂದು ಕಲರ್ ಡಾಪ್ಟರ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾಗತ್ತೆ. ಸಸ್ಪಿಷನ್ ಇಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಎಷ್ಟು ಸೈಜ್ ಇದೆಯೋ ಅಂತ. ನೆಗ್ಲೆಕ್ಟ್ ಮಾಡಬಾರ್ದು. ಮಾಹಿತಿ ಇಲ್ಲದೆ ಇರೋದನ್ನು ತುಂಬ ಜನ ಸಫರ್ ಆಗ್ತಿದ್ದಾರೆ. ನನ್ನ ಹತ್ರ ಬರೋರು ಎಲ್ಲರೂ ಲೇಟಾಗಿ ಬರ್ತಿದ್ದಾರೆ. ಕಾರಣಕ್ಕೆ ಮುಂಚೆನೇ ನೋಡ್ಕೊಳ್ಳೋದು ಬೆಟರ್ ಇವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ವೆರಿಕೋಸ್ ವೇನ್ಸ್ ಬಗ್ಗೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರು ಶಾಖೆಗಳು ಅಪೋಲೋ ಸ್ಪೆಕ್ಟ್ರಾ ನಂಬರ್ 143 ಜ್ಯೋತಿ ನಿವಾಸ್ ಕಾಲೇಜು ರಸ್ತೆ, ಕೋರಮಂಗಲ, ಬೆಂಗಳೂರು. ಇನ್ನು ಮೈಸೂರು ಅಡ್ರೆಸ್ ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ, ವಿದ್ಯಾರಣ್ಯಪುರಂ, ಮೈಸೂರು. ಇನ್ನು ರಾಯಚೂರು ಪ್ರತಿ ತಿಂಗಳು ಮೊದಲ ಮಂಗಳವಾರ ಬಾಲಂಕು ಆಸ್ಪತ್ರೆ ರಾಯಚೂರಿನಲ್ಲಿ ಡಾಕ್ಟರ್ನ ಭೇಟಿ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9880462229. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.